ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ತುಂಬ ಬೇಗ ಎದ್ಬಿಟ್ಟಿದ್ದೀನಿ, ಯಾರೂ ಬಂದಿಲ್ಲ ಇನ್ನೂ. ಬೇಗ ಅಂದರೆ ಟೈಮ್ ಇವಾಗ 4:47 ಆಗಿದೆ. ತೋರಿಸ್ತೀನಿ ನಿಮಗೆ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ದು ಏನಿದೆ ಇವತ್ತು ಶುರು ಮಾಡೋಣ. ತೋರಿಸ್ತೀನಿ ನಿಮ್ಗೆ ಟೈಮ್ ಎಷ್ಟಾಗಿದೆ ಅಂತ. ನೋಡಿ ಟೈಮ್ ಎಷ್ಟಾಗಿದೆ. ತುಂಬ ಬೇಗ ಎದ್ದಿದ್ದೀನಿ. ಆ್ಯಕ್ಚುಲಿ 2 ದಿನದ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಬಟ್ ಇವತ್ತು ಶರೀರ ಕೂಡ ದಣಿದಿತ್ತು. ಕಾಲು ಕೂಡ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಕಾಲುಗಳು ನೋವ್ತಾ ಇತ್ತು. ಆದರೆ ಬಡ್ಡಿ ಮಗದು ಡಿಸಿಪ್ಲಿನ್ ಬಿಡ್ತಾ ಇರಲಿಲ್ಲ. ಇಲ್ಲ ಸ್ಟಾರ್ಟ್ ಮಾಡೋಣ, ಬಿಡೋದು ಬೇಡ ಅಂತ. ಆದರೂ ಕೇಳಲಿಲ್ಲ. ತನ್ನ ಪಾಡಿಗೆ ತಾನು ಎಚ್ಚರಾಗಿ ಕಣ್ಣು ಇನ್ನೂ ನಿದ್ದೆ ಬಿಡ್ತಾ ಇತ್ತು. ಆದರೂ ಸ್ಟಾರ್ಟ್ ಮಾಡಿದ್ದೀನಿ. ಬಂದಿದ್ದೀನಿ ಗ್ರೌಂಡ್ಗೆ. ಸ್ಟಾರ್ಟ್ ಮಾಡೋಣ. ಯಾಕಂದರೆ ನಿದ್ದೆ ಹೇಳ್ತಾ ಇತ್ತು ಬೇಡ ಮಲ್ಕೋ ಅಂತ, ಕಾಲು ಹೇಳ್ತಾ ಇತ್ತು ರೆಸ್ಟ್ ಮಾಡು ಅಂತ. ಆದರೆ ಇವತ್ತು ಎಳದೇ ಇರೋದಕ್ಕೆ ತುಂಬ ಕಾರಣಗಳಿದ್ದು. ಮಲ್ಕೋಬೋದಿತ್ತು, ಆದರೆ ಡಿಸಿಪ್ಲಿನ್ ಬಿಡಲಿಲ್ಲ ನನ್ನ. ಬೇಗ ಎಬ್ಬಿಸ್ತು, ಇಲ್ಲ ಬಿಡಬೇಡ ಶುರು ಮಾಡು ಅಂತ ಹೇಳ್ತಾ ಇತ್ತು. ಸೊ ಅದಕ್ಕೋಸ್ಕರ ಬಿಡಲಿಲ್ಲ. ಇವತ್ತು ಎದ್ದು ಬಂದಿದ್ದೀನಿ. ಎಷ್ಟೇ ಕಾಲು ನೋವಿದ್ರು ಬಿಡೋದು ಬೇಡ ಅಂತ. ಸೊ ನಮ್ಗೆ ಶುರು ಮಾಡೋಣ ಇವತ್ತು ಸ್ಟೆಪ್ಸು. ಓಕೆನಾ? ನೋಡಿ ಶುರು ಮಾಡಿದ್ದೀವಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಶುರು ಮಾಡಿದ್ದೀವಿ ನಮ್ಮ ವಾಕಿಂಗ್ನ. ಸ್ವಲ್ಪ ಎಷ್ಟು ಸ್ಪೀಡಾಗಿ ಮಾಡ್ತೀವಿ ಅಷ್ಟು ಒಳ್ಳೆಯದು. ಓಕೆ, ಸಿಗ್ತೀನಿ ಆಮೇಲೆ. ತ್ರೀ 3000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ತುಂಬ ಫ್ರೆಶ್ ಫೀಲ್ ಆಗ್ತಾ ಇದೆ. ಇದು ಬರೀ ಸ್ಟಾರ್ಟ್ ಅಟ್ಟೆ. ಇವಾಗ ಶುರು ಮಾಡಿದ್ದೀನಿ. ಹೋಗ್ತಾ ಹೋಗ್ತಾ 10,000 ಕಂಪ್ಲೀಟ್ ಮಾಡೋಣ. ಫೈನಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಆ ಬೆವರು, ಆ ದಣಿವು, ಆ ನೋವು, ಕಾಲು ನೋವು, ಆಲ್ಮೋಸ್ಟ್ ಗಿವ್ ಅಪ್ ಮಾಡಬೇಕು ಅನಿಸುತ್ತೆ. ಆದರೆ ಮನಸ್ಸು ಡಿಸೈಡ್ ಮಾಡಿದ್ರೆ ದೇಹ ಕೂಡ ಸಾಥ್ ಕೊಡುತ್ತೆ. ಹಾಗೆಯೇ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೀವು ಮನಸ್ಸು ಮಾಡಿದ್ರೆ ದೇಹ ಕೂಡ ಸಾಥ್ ಕೊಡುತ್ತೆ. ದಯವಿಟ್ಟು ನಿಲ್ಲಿಸಬೇಡಿ, ಮಾಡ್ತಾಯಿರಿ. ನಾನೇನು 10,000 ಸ್ಟೆಪ್ಸ್ ನಡೆದಿಲ್ಲ. ನನ್ನಲ್ಲಿರೋ ಲೇಜಿನೆಸ್ನ ಹೊಡೆದೋಡಿಸ್ಬೇಕು ಅಂತ ನಡೀತಾ ಇದ್ದೀನಿ. ಡಿಸಿಪ್ಲಿನ್ ಕಡೆಗೆ ಸಾಕ್ತಾ ಇದ್ದೀನಿ. ಸೊ 3rd ಡೇ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ನಾಳೆ ಮತ್ತೆ ಹೊಸ ದಿನ, ಹೊಸ ಹುರುಪಿನೊಂದಿಗೆ ಸ್ಟಾರ್ಟ್ ಮಾಡೋಣ. ಸೊ ಎಲ್ರಿಗೂ ಹ್ಯಾವ್ ಎ ಗುಡ್ ಡೇ. ಎಲ್ಲರಿಗೂ ಶುಭವಾಗಲಿ. ಸೊ ಸಿ ಯು ಟುಮಾರೋ.